ಗುಡಿಯಲ್ಲಿ ಕಟ್ಟುವರು ಬಂಗಾರದ ತೋರಣ. ಸದಾನಂದರಾಯರ ಹೆಸರು ಏನು ಅಖಿಲಾನ ಮನೆಯಲ್ಲಿ ಮುಯ್ಯ ತಂದ ಕಾರಣ. ಅಲ್ಲಿ ರಂಗವಲ್ಲಿ, ಆಕಾಶದಲ್ಲಿ ನಕ್ಷತ್ರವಲ್ಲಿ, ವಿಜಯರಾಯರ ಹೆಸರು ಹೇಳುವೇನು ನೀವೆಲ್ಲರೂ ಮುಯ್ಯ ತಂದ ಸಮಯದಲ್ಲಿ. ಭಗವದ್ಗೀತೆಯ ಶ್ರೀವಲ್ಲಭರಾಯರೇ ನನ್ನ ಮಂಗಲಧರ. ಹುಟ್ಟಿ ಬೆಳೆಯಿತು ಮೆದ್ನಾಪುರ ಎಂಬ ಊರಿನಲ್ಲಿ. ಪುರಾಜರ ಹೆಸರು ಹೇಳುವನು ಮುಯ್ಯ ತಂದ ಕಾರಣದಲ್ಲಿ ಸಮಯದಲ್ಲಿ. ಮಗ ಬೆಳೆದು ಮಾನವನಾಗಬೇಕಾದ್ರೆ ಸುರಕ್ಷಿತ ತಾಯಿ ಬೇಕು. ಜನ ಹುಟ್ಟಿ ಚೆನ್ನಾಗನಾಗಬೇಕಾದ್ರೆ ಒಗ್ಗಟ್ಟಿನ ಸಮಾಜ ಬೇಕು. ಗೋಪಾಲರಾಯ ಮಂಗಲ ಕಟ್ಟಿದ್ದು ಸ್ಥಿರವಾಗಿರಬೇಕಾದ್ರೆ ಗುರುಗಳ ಕೃಪೆ ಇರಬೇಕು. ಮಾಸದಲ್ಲಿ ಚಿಗಿಯುವುದು ಮಾವಿನ ಮುಗುಳು. ವಿನಯರಾಯರ ಹೆಸರು ಹೇಳುವೇನು ಸಂಧ್ಯಾ ಮಗಳು. ರಾಮ್ ಲಕ್ಷ್ಮಣ್ सीता तिन्ही मूर्ती साक्षात. सदानंद रावांच्या नाग सावंते ನಾವು घेवते ಇದು ಮಾಡುವ ಬರಂಗಿಲ್ಲದ ಹೇಳ್ರಿ, ಇನ್ನೊಮ್ಮೆ ಹೇಳ್ರಿ. लक्ष्मण सीता तिन्ही मूर्ती साक्षात. राम लक्ष्मण सीता तिन्ही मूर्ती साक्षात. सदानंद रावांचे नाव सांगते, नीट ठेवा लक्षात. ಚೈತ್ರ ಮಾಸದಲ್ಲಿ ಗೌರಿಯ ಮುಂದೆ ಹಾಕುವರು ಸಸಿ. ವರದರಾಜರಾಯರ ಹೆಸರು ಹೇಳುವೆನು ಪುರಂದ್ವಾಳ ಸಸಿ. ಅವಧೂತ ರಾಮಚಂದ್ರ ಪುರಂದ್ವಾಳ ಸಸಿ. ಶಂಕರನ ತಲೆಯ ಮೇಲೆ ಹೆಸರು ಬಿಲ್ಪತ್ರಿ. ಕಿರಣ್ ರಾಯರ ಹೆಸರು ಹೇಳುವೆನು ಅವಧೂತರಾಯರ ಪುತ್ರಿ. ಎಲ್ಲರಿಗೂ ಧನ್ಯವಾದ. ನಮ್ಮ ಮನೆಯವರ ಷಷ್ಠಬ್ದಿಯ ಸಮಯದಲ್ಲಿ ತಾವೆಲ್ಲರೂ ಉತ್ಸಾಹದಿಂದ ಮುಯ್ಯವನ್ನು ತಂದು ಮನೆಯನ್ನು ಸಂಭ್ರಮದಿಂದ ಸಂತೋಷವನ್ನು ನಮ್ಮೆಲ್ಲರಿಗೂ ನೀಡಿದ್ದಕ್ಕಾಗಿ ಈ ಸಮಯದಲ್ಲಿ ವಿಜಯ್ ಪುರಂದ್ವಾಡ್ ಹಾಗೂ ಅಖಿಲ ಹಾಗೂ ಶ್ರೇಯಸ್ ಮೂವರು ತಮಗೆ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹೀಗೆ ಗೌರಿ ಎಲ್ಲರ ಮನೆಯಲ್ಲಿ ಬರಲಿ, ಸಂಭ್ರಮವನ್ನು ತುಂಬಲಿ, ಅಭಿವೃದ್ಧಿಯನ್ನು ಸಿರಿ ಸಂಪತ್ತನ್ನು ನೀಡಲಿ ಎಂದು ಬೇಡ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದ.